ಮಾರ್ಚ್ ಏಪ್ರಿಲ್ನಲ್ಲಿ ಬರ್ತಕ್ಕಂಥ ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ನವರಾತ್ರಿ ಒಂದು ನಾರ್ತ್ ಸೈಡ್, ನಾರ್ತ್ ಇಂಡಿಯಾನಲ್ಲಿ ಜಾಸ್ತಿ ಆಚರಿಸ್ತಾರೆ ಇದನ್ನ. ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಆ ತಿಂಗಳಲ್ಲಿ ಬರ್ತಕ್ಕಂಥ ನವರಾತ್ರಿ, ಅದು ಶರದ್ ಋತುವಿನಲ್ಲಿ ಬರ್ತಕ್ಕಂಥ ನವರಾತ್ರಿ. ಭೂಮಿ ಏನಂತಂದ್ರೆ ಇಲ್ಲಿ 23.5 ಡಿಗ್ರಿಯಷ್ಟು ಸ್ವಲ್ಪ ಹೊರೆಯಾಗಿದೆ, ನೇರವಾಗಿಲ್ಲ, ಸೂರ್ಯಗೆ ಡೈರೆಕ್ಟ್ ನೇರವಾಗಿಲ್ಲ, ಇಲ್ಲಿ ಸ್ವಲ್ಪ ಹೊರೆಯಾಗಿದೆ. ಈ ಟಿಲ್ಟ್ ಆಗಿರೋ ಕಾರಣನೇ ಏನಂತಂದ್ರೆ ಭೂಮಿ ತನ್ನ ಅಕ್ಷದಿಂದ ಸ್ವಲ್ಪ 23.5 ಡಿಗ್ರಿಯಷ್ಟು ಟಿಲ್ಟ್ ಆಗಿರ್ತಕ್ಕಂಥ ಕಾರಣದಿಂದಲೇ ಇಲ್ಲಿ ನಮ್ಮ ಭೂಮಿಗೆ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ವರ್ಷದ ಸ್ವಲ್ಪ ಸಮಯ ಸರಳ ರೇಖೆಯಲ್ಲಿರ್ತವೆ, ಆಮೇಲೆ ಸ್ವಲ್ಪ ಸಮಯ ಒರೆಯಾಗಿ ಬೀಳ್ತವೆ. ಆದ್ರಿಂದಲೇ ಏನಂತಂದ್ರೆ ಭೂಮಿಯ ಮೇಲೆ ನಾವು ಬೇರೆ ಬೇರೆ ಋತುಗಳನ್ನ ನೋಡ್ತೀವಿ. ನಾವಿಲ್ಲಿ ವಸಂತ ಋತು ಆಗಿರ್ಬೋದು, ಗ್ರೀಷ್ಮ ಋತು, ವರ್ಷಾ ಋತು, ಶರದ್ ಋತು, ಹೇಮಂತ್ ಋತು ಮತ್ತು ಶೀತ ಋತು. ಹೀಗೆ ನಾವೇನಂತಂದ್ರೆ ಬೇರೆ ಬೇರೆ